ಇಂಥ ಚಟುವಟಿಕೆಗಳು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ನಾನು ಮೆಚ್ಚುಗೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದ್ರ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರ ಕಡೆಯಿಂದ ಏನಾದರೆ ಸಹಾಯ ಸಹಕಾರ ಆಗಬೇಕಾದ್ರೆ ಖಂಡಿತವಾಗಿ ತಮ್ಮ ಬೇಡಿಕೆಗಳನ್ನಿಟ್ಟರೆ ಅದನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಇಲಾಖೆ ಮುಖಾಂತರ ತಮಗೆ ಸಹಾಯ ಸಹಕಾರವನ್ನು ಕೊಡುವಂಥ ಕೆಲಸ ಒಂದು ಕಾರ್ಯಕ್ಕೆ ನನ್ನನ್ನು ಕೂಡ ತೊಡಗಿಸ್ಕೋತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಕನ್ನಡ ಸಾಹಿತ್ಯ ಭವನಕ್ಕೆ ಕರೆಸಿಕೊಂಡು ಗೌರವಪೂರ್ವವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಂಡು ಮತ್ತು ನನಗೆ ಗೌರವವನ್ನು ನೀಡಿದ್ದಕ್ಕೆ ತಮಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮಲ್ಲಿ ಒಳ್ಳೆಯದಾಗಲು ಸಂಕ್ರಾಂತಿ ಎಲ್ಲರೂ ಶುಭಾಶಯ. ಸಂದೀಪ್ ಬನ್ನಿ ರೈಟ್ ಸರ್, ಥ್ಯಾಂಕ್ ಯು. ಲಕ್ಷ್ಮಣ ಸವದಿ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತು ಅವರು ಬಹುಶಃ ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಾಗ ನಮ್ಮ ಕನ್ನಡ ಭವನಕ್ಕೆ ಕರೆಸಬೇಕೆನ್ನುವ ಒಂದು ಮನವಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಅವರ ಮನವೊಲಿಸಿ ಇವತ್ತು ಕನ್ನಡ ಭವನದ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ. ಭವಿಷ್ಯದೊಳಗೆ ಇನ್ನೂ ಅವರ ನೇತೃತ್ವದೊಳಗೆ ರಾಜ್ಯಕ್ಕೆ ಇನ್ನೂ ವಿಶೇಷವಾದ ಕೊಡುಗೆಗಳನ್ನು ಕೊಡುವಂತ ಆಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ 2024 ಎಲೆಕ್ಷನ್ ಬಗ್ಗೆ ಮೇದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 20 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ. ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಒಟ್ಟಾರೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ ಪ್ರಮುಖ ಕ್ಷೇತ್ರಗಳಿವೆ. ಇದನ್ನು ಒಳಗೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸುಮಾರು 20 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಈಗಾಗಲೇ ನಾವು ಪಕ್ಷದ ವರಿಷ್ಠರು ಅಪೇಕ್ಷೆ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ಮೇಲೆ ಎಲ್ಲ ಚಟುವಟಿಕೆಗಳನ್ನು ಸೊ 20 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಏನೇನು ನಾವು ಪ್ರಯತ್ನಗಳನ್ನು ಸಂಘಟನೆ ಮಾಡಬೇಕು ಆ ಸಂಘಟನೆಯಲ್ಲಿ ನಾವು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ನಮ್ಮ ಕರ್ನಾಟಕದಲ್ಲಿ ಈಗ ಇಂಡಿಯಾ ಗಠಬಂಧನ್ ಬೇರೆ ಯಾವುದಾದ್ರೂ ಪಕ್ಷ ನಿಂದಿರ್ತದೆ ಅಂತ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ 20 ಕ್ಷೇತ್ರಗಳನ್ನು ನಿಲ್ಲಿಸ್ತೇವೆ ಮತ್ತು ಅಂಥ ಪ್ರಬಲವಾಗಿರ್ತಕ್ಕಂಥ ಇಂಡಿಯಾ ಘಟ್ಟದಲ್ಲಿ ಅಂಥ ಪ್ರಬಲವಾಗಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಆಗಲಿ ಇನ್ಯಾವುದೂ ಇಲ್ಲ. JDS ಇದ್ದವರು ಈಗ BJP ಜೊತೆಗೆ ಹೊಂದಾಣಿಕೆ ಮಾಡ್ತಾರೆ. ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ.